ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ಎಲ್ಲ ನನ್ನ ಸಹೋದ್ಯೋಗಿಗಳೆಲ್ಲ ಕೂತಿದ್ದಾರೆ. ಆಲ್ ಸೀನಿಯರ್ ಮಿನಿಸ್ಟರ್ಸ್ ಆರ್ ಹಿಯರ್. ಇಬ್ಬರು ಮಾತ್ರ ಕೆಲವು ಕೆಲಸಕ್ಕೆ ಹೋಗಿದ್ದಾರೆ ಇದ್ದವರು. ಪರಮೇಶ್ವರ್ ಅವ್ರ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಅಂತ ಇವತ್ತು ಪಾರ್ಟಿಸಿಪೇಟ್ ಮಾಡಿಲ್ಲ ಅಷ್ಟೇ. ಸುಮಾರು 7 ಗಂಟೆಯಿಂದ ಅಂದರೆ 7 ಗಂಟೆಗಳ ಕಾಲ 10:15 ಶುರು ಮಾಡಿ ಈಗ 10 ನಿಮಿಷ ಮುಂದೆ ಈ ಸಭೆನ ಅಂತ್ಯ ಮಾಡಿದ್ದೇನೆ. DC, SP, CO, DFO ಅವ್ರ ಜೊತೆಗೆ ಎಲ್ಲ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು, ಯಾರು ನಮ್ಮ ಸೆಕ್ರೆಟರಿಯೇಟಲ್ಲಿದ್ದಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಭಾಗಿಯಾಗ್ತಾರೆ, ಅವರೆಲ್ಲರೂ ಕರೆದು ಮೊದಲ ಸಭೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಜನ ನಮ್ಮ ಮೇಲೆ ಭಾಳ ನಿರೀಕ್ಷೆಯನ್ನು ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದರೆ ಯಾರು DC ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಫೀಸ್ಗಾಗಲಿ ಬರೋದಿಲ್ಲ. ಬಂದಂಥವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ಇದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು 10 ಗಂಟೆಗೆ ಅವರ ಕಚೇರಿಗೆ ಹಾಜರಾಗಬೇಕು. ಎಲ್ಲೇ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರು ಹಾಜರಾದ ತಕ್ಷಣ, ಅವ್ರ ರಿಪೋರ್ಟ್ ಆದ ತಕ್ಷಣ, ಅವರು ತಮ್ಮನ್ನು ಪ್ರೆಸೆಂಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡುವಂಥ ಸೆಕ್ರೆಟರಿ ಯಾರಿರ್ತಾರೆ ಅವ್ರಿಗೆ ಮೆಸೇಜು ಬರಬೇಕು. ಅವ್ರಿಗೇನು GPS ಇಟ್ಕೊಂಡಿರ್ತಾರೆ ಅಲ್ಲಿಂದನೇ ಎಲ್ಲಿಂದ ಅವರು ತಮ್ಮ ಹಾಕ್ತಾರೆ, ಅಲ್ಲಿಂದನೇ ಈಗೆಲ್ಲರೂ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಅದನ್ನು ಅವ್ರಿಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವಿಲೇಜ್ ಅಕೌಂಟಿಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು, PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರಿಗೆ ಎಲ್ಲರೂ ಕೂಡ ಅವ್ರವ್ರ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ಅದನ್ನು ತಿಳಿಸಿದ್ದೇನೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಸ್ತಾರಿಸುವಂಥ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವರು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವನ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಂಥ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದು ಕೂಡ ಕಂಪಲ್ಸರಿ ಒಂದು ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಮಳೆ ಪ್ರಾರಂಭ ಆಗ್ತಾ ಇದೆ. ಬಿತ್ತನೆ, ರಸಗೊಬ್ಬರ, ಬೀಜ ಲಭ್ಯತೆ ಇವೆಲ್ಲ ಕೂಡ ವಿತರಣೆ ಮಾಡೋಕ್ಕೆ ಕೇಂದ್ರದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ ವಾರಿಂದ. ಆದರೂ ಕೂಡ ಜನ ಭಾಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಲಾ ನೀನಾ ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ
ಉಂಟಾಗೋಂಥ ದೊಡ್ಡ ಸಾಧ್ಯತೆ ಇದೆ. ಸೊ ಅಲ್ಪಾವಧಿ ಮಳೆ, ಕೆಲವು ಕಡೆ ಕೋಸ್ಟಲ್ಲಿ ಪ್ರವಾಹ, ಇವೆಲ್ಲ ಕೂಡ ಇದೆ. ನಿನ್ನೆ ತಾವೆಲ್ಲ ಗಮನಿಸಿರಬೇಕು, ಕೆಲವು ಕಡೆ ಸಿಟಿಗಳಲ್ಲೇ ಫ್ಲೈಟ್ಗಳು ಲ್ಯಾಂಡ್ ಆಗಲಿಕ್ಕೆ ಆಗಿಲ್ಲ, ಅಂಥ ದೊಡ್ಡ ಮಳೆ ಗಾಳಿ ಎಲ್ಲ ಕೂಡ ಪ್ರಾರಂಭ ಆಗ್ತಾ ಇದೆ. ಇದನ್ನು ಭಾಳ ಹುಷಾರಾಗಿರಬೇಕು. ಜೊತೆಗೆ ನಮ್ಮ ಅಗ್ನಿಶಾಮಕ ದಳ, ಫೈರ್ ಫೋರ್ಸ್, ಅವರು ಭಾಳ ಹುಷಾರಾಗಿ ಇದರಲ್ಲಿ ಕಾರ್ಯಕ್ರಮನ ನಿರೂಪಿಸಬೇಕು. ಇದು ಕೂಡ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ಜೊತೆಗೆ ಇನ್ನು ಕೆಲವು ಭಾಳ ಪ್ರಮುಖವಾದ ವಿಚಾರ ಏನವ್ರಿಗೆ ಹೇಳಿದ್ದೇನೆ ಅಂದರೆ, ಎಲ್ಲರೂ ಕೂಡ ಮತದಾನದ ಹಕ್ಕು SIR ಪ್ರಾರಂಭ ಆಗ್ತಾ ಇದೆ. ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ಆಲ್ DCs ಕಂಪಲ್ಸರಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಭೇಟಿ ಕೊಟ್ಟು BLO ಅವ್ರಿಗೆ ಮಾರ್ಗದರ್ಶನ ಕೊಟ್ಟು, ಯಾವುದೇ ಪಕ್ಷದ BLAಗಳಿರಲಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಮತದಾನದ ಹಕ್ಕನ್ನು ಅವ್ರಿಗೆ ಕೊಡಿಸ್ಬೇಕು. ಮತದಾನ ಯಾಕೆಂದರೆ ಈಗ ಮ್ಯಾಪಿಂಗ್ ಅಂತ ಏನು ಹೇಳ್ತಾರೆ, ಅದು ಮ್ಯಾಪಿಂಗ್ ಬರೀ ಅಧಿಕಾರಿಗಳಿಗೆ ಮಾತ್ರ ಮ್ಯಾಪಿಂಗ್. 90%, 98%, 97, 86 ಅಂತ ಮ್ಯಾಪಿಂಗ್ ಅವರಲ್ಲಿ ಇಟ್ಕೊಂಡಿರ್ಬೋದು. ಅದು ನಮಗೆ ಲೆಕ್ಕ ಇಲ್ಲ. ಯಾವುದೇ ಮತದಾನ, ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಕ್ಲೀನಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಮತದಾರರು, ಇನ್ಕ್ಲೂಡಿಂಗ್ DK ಶಿವಕುಮಾರ್ ಆಗಲಿ, ಇಲ್ಲಿರೋಂಥ ಎಲ್ಲ ಮಂತ್ರಿಗಳು, ಅವರು ಮತ ಉಳಿಸ್ಕೊಳ್ಬೇಕು ಅಂತಂದರೆ ಅವರು ಕಂಪಲ್ಸರಿಯಾಗಿ ಎನ್ಯುಮರೇಷನ್ ಫಾರಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಲಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತದೆ. ಇಲ್ಲ ಅಂದರೆ ಅವ್ರ ಮತ ಉಳಿದಿಲ್ಲ. 3 ಬಾರಿ BLAಗಳು ಅವರ ಮನೆ ಬಾಗಿಲಿಗೆ ಬಂದು ಮನೆ ಇಲ್ಲ ಅಂತಂದರೆ ಕೊಡ್ತಾರೆ, ಇಲ್ಲ ಅಂದರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಯಾರೇ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಅವರ ಬದುಕಿಗೋಸ್ಕರ ಹೊರಗಡೆ ರಾಜ್ಯದಲ್ಲಿರ್ಬೋದು, ಹೊರಗಡೆ ರಾಷ್ಟ್ರದಲ್ಲಿರ್ಬೋದು, ಹೊರಗಡೆ ಊರಿನಲ್ಲಿರ್ಬೋದು, ಅವ್ರದ್ದೆಲ್ಲ ದಾಖಲೆಗಳನ್ನು ಪಡ್ಕೊಂಡು ನೀವು ಅದನ್ನು ಮತದಾನದ ಅವ್ರಿಗೆ ಸೈನ್ ಹಾಕಿಸ್ಬಿಟ್ಟು ನೀವು ಕೊಡಬೇಕು ಅಂತ ತಿಳಿಸಿದ್ದೇವೆ. ಎಲ್ಲರಿಗೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರಿಗೂ ರೆಸಿಡೆನ್ಷಿಯಲ್ ಕೊಡಬೇಕು ಅಂತ ಹೇಳಿದ್ದೇನೆ. ಏಕೆಂದರೆ ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳೇನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ, ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನು ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆಲ್ಲ ಥರದ ಸೌಲಭ್ಯವೂ ಸಿಗುವುದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಗಂಡು ಮತ್ತು ಹೆಣ್ಮಕ್ಳು ಪ್ರಯಾಣ ಮಾಡ್ತಾಯಿದ್ರು. ಗಂಡು ಮಕ್ಕಳುಗಳಿಗೂ ಈಗಾಗಲೇ ಜಿಯೋ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಈಗ ಪ್ರಕ್ರಿಯೆಯನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ. ಅದಕ್ಕೇನು ಮಾಡಬೇಕು, ಅದು ಯಾವ ರೀತಿ ಅಪ್ಲಿಕೇಶನ್ ತೆಗೆದುಕೊಳ್ಬೇಕು, ಏನು ಐಡೆಂಟಿಫಿಕೇಷನ್ ಕಾರ್ಡ್ ಹೆಂಗೆ ಕೊಡಬೇಕು, ಬಸ್ ಪಾಸ್ ಏನು ಕೊಡಬೇಕು, ಅದನ್ನು ಅವ್ರಿಗೆಲ್ಲರೂ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನರು ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರೇನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲಾಂದರೆ ಯಾವುದಾದ್ರು ಒಂದು